Hello friends, good morning. Welcome to Smile Talk Paramedical channel. ನೀವು ಕಾಮೆಂಟ್ಸ್ಗಳನ್ನು ಹಾಕಿದಿರಿ, ಅವುಗಳನ್ನು ಓದಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗಾಗಲೇ HS BPT ರೆಗ್ಯುಲರ್ ಮತ್ತು ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂಥ ಈ ವಿಡಿಯೋ ಇರುತ್ತೆ. ಭಾಳಷ್ಟು ನಮ್ಮ ಈ ಸಬ್ಸ್ಕ್ರೈಬರ್ಸ್ಗಳು ಕಾಮೆಂಟ್ಸನ್ನು ಹಾಕಿರ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ. ಸೊ ಸಬ್ಸ್ಕ್ರೈಬ್ದಿಂದ ನನಗೆ ಸಪೋರ್ಟ್ ಮಾಡಿದಾಗುತ್ತೆ. ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ಸ್ಗಳನ್ನು ಕೂಡ ನೀವು ಹಾಕಿ ಅದಕ್ಕೆ ನಾನು ನಿಯರೆಸ್ಟಾಗಿ ಆನ್ಸರ್ಗಳನ್ನು ಕೊಡ್ತೇನೆ. ಸೊ ಇಲ್ಲಿ ಮೋಕ್ ರಿಸಲ್ಟ್ಸ್ ಆಗಿದೆ, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳ್ತಾ ಇದೆ. ಮೋಕ್ ರಿಸಲ್ಟ್ ಆದಮೇಲೆ ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡಬೇಕು. ಮೋಕ್ ರಿಸಲ್ಟ್ ಅನ್ನೋದು ಫೈನಲ್ ಅಲ್ಲ, ಅದು ಟೆಂಪರರಿ ರಿಸಲ್ಟು. ಮೋಕ್ ರಿಸಲ್ಟ್ ಮುಗಿದ ಮೇಲೆ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಆದಮೇಲೆ ನಿಮಗೆ ಕಾಲೇಜ್ ಸಿಕ್ಕಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸಿಕ್ಕಿದರೆ ನೀವು ಚಲನ್ ಪೇ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ, ಕಾಲೇಜ್ ಇಷ್ಟ ಇದ್ದರೆ. ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡಬೇಕಾಗತ್ತೆ. ಸರ್, ಐ ಗಾಟ್ BPT ಇನ್ ಡ್ಯಾಶ್ ಐ ಹ್ಯಾವ್ ಪೇಡ್ ದಿ ಅಮೌಂಟ್ ಟು KA ಆ್ಯಂಡ್ ಡೌನ್ಲೋಡ್ ಬಟ್ ಐ ವಾಸ್ ನಾಟ್ ವಿಲ್ಲಿಂಗ್ ಟು ಗೋ ಫಾರ್ ಅಡ್ಮಿಷನ್. ಶಾಲ್ ಐ ಗೋ ಟು ಸೆಕೆಂಡ್ ರೌಂಡ್? ಸೊ ಇವರು ಏನು ಮಾಡಿದ್ದಾರೆ ಅಂದರೆ ಒಂದು ಕಾಲೇಜಲ್ಲಿ BPT ಏನು ಮಾಡಿದ್ದಾರೆ ಅಂದರೆ ಕಾಲೇಜ್ ಸೀಟ್ ಸಿಕ್ಕಿದೆ BPTಗೆ, ಫೀಸ್ ಕೂಡ ಪೇ ಮಾಡಿದ್ದಾರೆ. 750 ರೂಪಾಯಿ ಚಲನ್ ಕೂಡ ತುಂಬಿದ್ದಾರೆ. ಅಂದರೆ ಕನ್ಫರ್ಮ್ ಮಾಡಿದ್ದಾರೆ, ನಾನು ಅಡ್ಮಿಷನ್ ಆಗ್ತೀನಿ ಅಂತ ಕನ್ಫರ್ಮ್ ಅದು KAಗೆ. ಸೊ ಬಟ್ ಇವಾಗ ಅವ್ರಿಗೆ ಏನಂದರೆ ಚಲನ್ ಎಲ್ಲ ತುಂಬಿದ್ದಾರೆ, ಡೌನ್ಲೋಡ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆರ್ಡರ್ ಕಾಪಿಯನ್ನು. ಆದರೆ ಇವರಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಹೌದಾ? ಬಟ್ ಈಗ ಇವರು ಸೆಕೆಂಡ್ ರೌಂಡ್ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನೀವು ಕನ್ಫರ್ಮ್ ಮಾಡಿದ ಮೇಲೆ ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಬರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, KAಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಮತ್ತು ಆಲ್ಟರ್ನೇಟ್ ನಿಮ್ಮಲ್ಲಿ ಸೊಲ್ಯೂಷನ್ ಯಾವುದೂ ಇಲ್ಲ. ಯಾಕಂದರೆ ನೀವು ಕನ್ಫರ್ಮ್ ಮಾಡಿಬಿಟ್ಟಿದ್ದೀರಾ, ಆರ್ಡ್ರ್ ಕಾಪಿಯನ್ನು ಕೂಡ ಡೌನ್ ಮಾಡಿದ್ದೀರಾ. ಸೊ ಹಿಂಗಿರಬೇಕಾದ್ರೆ ನೀವು ಸುಮ್ಮನೆ ಬಿಟ್ಟರೆ ಅದೇನಾಗುತ್ತೆ, ನಿಮ್ಮ ಅಡ್ಮಿಷನ್ ಆಗಿದ್ದೀರಾ ಅಂತ ಅರ್ಥ ಆಗುತ್ತೆ. ಅದರ ಸಲುವಾಗಿ ನೀವು KAಗೆ ಹೋಗಿ ನಾನು ಅಡ್ಮಿಷನ್ ಆಗಿಲ್ಲ, ಅದನ್ನು ಫಿಸಿಕಲಿ ಕ್ಯಾನ್ಸಲ್ ಮಾಡಿಸಿ ನೀವು ಸೆಕೆಂಡ್ ರೌಂಡಿಗೆ ಜಾಯಿನ್ ಆಗ್ಬೋದು. BSc HS ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ, 1 ಮಂತ್ ಆಯಿತು. ನೀವು ಹೋಗಿ ಜಾಯಿನ್ ಆಗೋದಷ್ಟೇ. ಬಟ್ ಗೌರ್ಮೆಂಟ್ ಕಾಲೇಜುಗಳು ಅವುಗಳು ರಾಜೀವ್ ಗಾಂಧಿ ಕ್ಯಾಲೆಂಡರ್ ಇವೆಂಟ್ ಪ್ರಕಾರನೇ ಸ್ಟಾರ್ಟ್ ಆಗ್ತವೆ. ಬಟ್ ಅವು ಕೂಡ ಇದೇ ಮಂತಲ್ಲಿ ಸ್ಟಾರ್ಟ್ ಆಗ್ಬೋದು ಆಲ್ಮೋಸ್ಟ್. ಸರ್, ಐ ಹ್ಯಾವ್ ಪೇಡ್ 750 rupees ಚಲನ್ ಬಟ್ ಐ ಹ್ಯಾವ್ ನಾಟ್ ರಿಪೋರ್ಟೆಡ್ ದಿ ಕಾಲೇಜ್. ಐ ವಾಂಟ್ ಟು ಚೇಂಜ್ ದ ಕಾಲೇಜ್, ಕ್ಯಾನ್ ಐ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್? ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಇವರು ಕೂಡ ಪೇಮೆಂಟನ್ನು ಮಾಡಿಬಿಟ್ಟದೆ, 750 ರೂಪಾಯಿ ಚಲನ್ ತುಂಬಿದ್ದಾರೆ. ಬಟ್ ಕಾಲೇಜ್ ಹೋಗಲಿಕ್ಕೆ ಇಷ್ಟ ಇಲ್ಲ, ಸೆಕೆಂಡ್ ರೌಂಡಿಗೆ ಹೋಗ್ಬೋದು ಅಂತ ನೋಡಿ. ಆ ರೀತಿಯಾಗಿ ನಿಮ್ಗೆ ಮೇಲ್ಗಡೆನೂ ಹೇಳಿದ್ದೆ ನಾನು, ನೀವು ಸುಮ್ಮನೆ ಬಿಟ್ಟುಬಿಟ್ರೆ ಅದೇನು KAಗೇನು ಕನ್ಫರ್ಮ್ ಆಗುತ್ತೆ, ನೀವು ಅಡ್ಮಿಷನ್ ಆಗಿದ್ದೀರ ಅಂತ ಕನ್ಫರ್ಮ್ ಆಗುತ್ತೆ. ಸೊ ನೀವು KAಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಏನಂದರೆ ನಾನು ಹೋಗಿಲ್ಲ, ಏನೋ ಮಿಸ್ ಆಗಿ ನನಗೆ ಅದು ಚಲನ್ನ ನಾನು ಪೇಮೆಂಟನ್ನು ಮಾಡಿಬಿಟ್ಟಿದ್ದೀನಿ ಟೆನ್ಷನ್ ಒಳಗಡೆ. ಬಟ್ ನನಗೆ ಅದು ಪ್ರಾಬ್ಲಮಿಂದ ಹೋಗಲಿ ಆಗೋದಿಲ್ಲ, ಇದೆಲ್ಲ ಕಾರಣಗಳನ್ನು ಹೇಳಿ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮಗೆ ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಚಾನ್ಸ್ ಇರುತ್ತೆ. ಸರ್, ಇವತ್ತು KA ಆಫೀಸ್ಗೆ ಹೋಗಿದ್ದೆ, ಅವರು ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಇದ್ದರೆ ಮಾತ್ರ ಅಪ್ಡೇಟ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ಇವಾಗ ಸೆಕೆಂಡ್ ರೌಂಡ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಎವ್ರಿ ಇಯರ್ ಬಿಡಲೇಬೇಕಲ್ವಾ ಸರ್? ಅವರು ಬಿಟ್ಟಿಲ್ಲ ಅಂದರೆ ನಾವೇನು ಮಾಡೋದು? ಸೊ ನೋಡಿ, ಪ್ರತಿ ವರ್ಷವೂ ಕೂಡ ಅವರು ಯಾರೂ ಗ್ಯಾರಂಟಿ ಕೊಡೋದಿಲ್ಲ. ಯಾಕಂತಂದರೆ ಇಲ್ಲಿ ಕಂಡೀಷನ್ ಇದೆ. ಯಾವುದೋ ಕೋರ್ಸ್ ಆಗಿರಲಿ, ಯಾವುದೋ ಕೌನ್ಸಿಲಿಂಗ್ ಪ್ರೊಸೆಸ್ ಆಗಲಿ, ಒಂದು ಕಂಡೀಷನ್ ಏನು ಹೇಳಿರ್ತಾರೆ ಅಂದರೆ, ಅವರು ಫಸ್ಟ್ನೇ ರೌಂಡಲ್ಲಿ ಮಿಕ್ಕಿ ಉಳಿದಿರುವಂಥ ಸೀಟುಗಳಿದ್ದರೆ ಅಂದರೆ ಅಡ್ಮಿಷನ್ ಆಗಿಲ್ಲ, ಸೀಟುಗಳು ಇದ್ದರೆ ಅದನ್ನು ಸೆಕೆಂಡ್ ರೌಂಡಿಗೆ ನಾವು ಮಾಡ್ತೀವಿ. ಸೀಟೇ ಇಲ್ಲ ಅಂದಮೇಲೆ ಸೆಕೆಂಡ್ ರೌಂಡ್ ಮಾಡಲಿಕ್ಕೆ ಬರೋದಿಲ್ಲ, ಹೌದಾ? ಅದು ಕಂಡೀಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಅದರಲ್ಲಿ ಏನಾಗಿದೆ ಅಂದರೆ, ಭಾಳಷ್ಟು ಯಾರು ಹೋಗಿ ಅಡ್ಮಿಷನ್ ಆಗಿರೋದಿಲ್ಲ, ಸೀಟ್ ಉಳಿತವೆ. ಪ್ರತಿ ವರ್ಷ ಅಂತೂ ಯಾರಿಗೆ ಅಂದರೆ ಸೆಕೆಂಡ್ ರೌಂಡ್ ಮಾಡಿಲ್ಲ ಅಂತಿಲ್ಲ, ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರೂ 100% ಹೋಗಿ ಅಡ್ಮಿಷನ್ ಮಾಡಿಸೋದಿಲ್ಲ, ಏನೋ ಕಾರಣಗಳಿಂದ ಹೋಗೋದಿಲ್ಲ, ಅದು ಸೀಟ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಸೀಟ್ ಉಳಿದ್ರೆ ಕೌನ್ಸಿಲಿಂಗ್ ಆಗೇ ಆಗುತ್ತೆ. ಸೊ ಈ ವರ್ಷವೂ ಕೂಡ ಕೌನ್ಸಿಲಿಂಗ್ ಆಗೇ ಆಗುತ್ತೆ. ಯಾಕಂದರೆ ಭಾಳಷ್ಟು ಎಲ್ಲ ಕಡೆ ಹೋಗಿ ಅಡ್ಮಿಷನ್ಸ್ ಯಾರೂ ಮಾಡಿಸಿಲ್ಲ ಗೌರ್ಮೆಂಟಿಂದ. ಎಲ್ಲರೂ ಅದೇ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ತುಂಬ ಕಡಿಮೆ ಸೀಟುಗಳು ಏನಾಗಿದ್ದಾವೆ, ಉಳಿದಿದ್ದಾವೆ. ಅಂದರೆ 20ಕ್ಕೆ 30ಕ್ಕೆ 2-3 ಸೀಟುಗಳು ಮಾತ್ರ ಉಳಿದಿರೋದು. ಪ್ರೈವೇಟಲ್ಲಿ ಭಾಳಷ್ಟು ಸೀಟ್ಗಳು ಖಾಲಿ ಇರೋದ್ರಿಂದ ಸೆಕೆಂಡ್ ರೌಂಡ್ ಅಥವಾ ಮಾಪಪ್ ರೌಂಡ್ ಅಂದರೆ ಫೈನಲ್ ರೌಂಡ್, ಡೈರೆಕ್ಟ್ ಫೈನಲ್ ರೌಂಡ್ ಆರ್ಡರ್ ಮಾಡ್ಬೋದು ಅಥವಾ 1 ರೌಂಡ್ ಅಂತ ಮಾಡ್ತಾರೆ. ಯಾಕಂದರೆ ಸೀಟುಗಳು ಉಳಿದಿದ್ದಾವೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ, ಉಳಿದಿದ್ದಾವೆ ಸೀಟು ಅಂತ. ಇನ್ ಕೇಸ್ ಆಫ್ ಸೀಟೇ ಉಳಿಲಿಲ್ಲ ಅಂತಂದರೆ, ಸೊ ಅದು ಕಂಡೀಷನ್ ಇದೆ, ಸೀಟೇ ಇಲ್ಲ ಅಂದಮೇಲೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ, ಇವಾಗ ಕಾಯಬೇಕಾಗತ್ತೆ ಸೀಟ್ಸ್ ವೇಕೆನ್ಸಿಗಳು ಉಳಿತಾವಿಲ್ಲೋ ಅಂತೇಳಿ. ಆಮೇಲೆ ಸೀಟ್ ವೇಕೆನ್ಸಿ ಉಳಿದ್ರೆ ಡೆಫಿನೆಟಾಗಿ ಸೆಕೆಂಡ್ ರೌಂಡ್ ಮಾಡ್ತಾರೆ.
ಸರ್ ರೆಗ್ಯುಲರ್ AHS ಫಸ್ಟ್ ಆಪ್ಷನ್ ಎಂಟ್ರಿ ಹಾಕಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಎಂಟ್ರಿ ಹಾಕ್ಬೋದಾ? ಹೌದು ಹಾಕ್ಬೋದು. ಯಾರಿಗೆ ಮಿಸ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ ಅವ್ರು ಹಾಕ್ಬೋದು. ಓಕೆ, ಸೊ ಇಲ್ಲಿ BCM ಹಾಸ್ಟೆಲ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಲಿಂಕನ್ನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಮೇ ಬಿ. ಸೊ ಅಲ್ಲಿ ಅದಕ್ಕೆ ಹೋಗಿ ನೀವು ಏನು ಮಾಡ್ಬೋದು, ಅಥವಾ BCM ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಗೂಗಲ್ ಮಾಡಿ, ಅಲ್ಲಿ ಫಸ್ಟಿಗೆ ಬರುತ್ತೆ ನಿಮಗೆ ಒಂದು ವೆಬ್ಸೈಟ್, ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ನನಗೆ ಡ್ಯಾಶ್ ಕಾಲೇಜ್ ಸಿಕ್ಕಿದೆ ಬೆಂಗಳೂರಲ್ಲಿ, ಬಟ್ ನನಗೆ ಅದು ಬೇಡ ಸರ್, ಬೇರೆ ಕಾಲೇಜ್ ಆ್ಯಡ್ ಮಾಡಬೇಕಾ? ಅದರ ಡೇಟ್ ಮುಗಿದಿದೆ, ನಾನು ಲಾಸ್ಟ್ ಡೇಟ್ ಇವತ್ತೇ ನನಗೆ. ಓಕೆ, ಸೊ ನಿನ್ನಿದು ಗೊತ್ತಿರಲಿಲ್ಲ ಅವರಿಗೆ, ಬಟ್ ಚೇಂಜ್ ಮಾಡಬೇಕು ಅಂತಿದ್ರು. ಬಟ್ ಇವಾಗೇನಿಲ್ಲ, ಮೂಕ್ ರಿಸಲ್ಟಲ್ಲಿ ಸಿಕ್ಕಿದ್ದು 85% ಅಬೌವ್ ನಿಮ್ಗೆ ಅದೇ ಸಿಗುತ್ತೆ ರಿಟರ್ನ್. ಇನ್ ಕೇಸ್ ಆಫ್ ಮಿಸ್ ಆದರೆ ಅದು ಹೋಗಿ ಬೇರೆ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ನೀವು ಫೈನಲ್ ರಿಸಲ್ಟ್ ತನಕ ವೇಟ್ ಮಾಡಬೇಕಾಗುತ್ತೆ. ಇವೆಲ್ಲ ನಿಮ್ಮ ಕಾಮೆಂಟ್ಸ್ಗಳು. ಮತ್ತೇನಾದರೂ ಕಾಮೆಂಟ್ಸ್ ಹಾಕಿರಿ, ಫ್ರೀ ಇದ್ದಾಗ ಡೆಫಿನೆಟಾಗಿ ರಿಪ್ಲೈ ಮಾಡ್ತೇನೆ.